ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿನ್ನೊಲವಿನ ಆಸರೆಯಲ್ಲಿ 69ರ ಪ್ರೊಮೋ. ಸನ್ನಿಧಿಗೆ ವಿಶ್ವನಾಥ್ ಅವರ ಮುಂದೆ ಹೋಗಲು ಮನಸ್ಸಿಲ್ಲ. ಇನ್ನು ಅವರ ಮುಂದೆ ಊಟ ಮಾಡುವುದೆಂದರೆ ಪ್ಲೀಸ್ ವೇದಾಂತ್, ನಾನೀಗ ಊಟಕ್ಕೆ ಬರಲ್ಲ. ನಿಜವಾಗ್ಲೂ ಸಂಜೆ ತಿಂದ ತಿಂಡಿ ಜಾಸ್ತಿಯಾಗಿದೆ. ನಂಗೀಗ ಹಸಿವಿಲ್ಲ. ನೀವೆಲ್ಲ ಊಟ ಮಾಡಿ ನಂಗೋಸ್ಕರ ಕಾಯೋದು ಬೇಡ ಎಂದು ಸನ್ನಿಧಿ ಹೇಳಿದರು. ವೇದಾಂತ್ ಅವಳನ್ನು ಬಲವಂತ ಮಾಡುತ್ತಿದ್ದ. ಸಾನು, ಪ್ಲೀಸ್ ನನ್ನ ಜೊತೆ ಊಟಕ್ಕೆ ಬಾ. ನಿಂಗೆ ಗೊತ್ತಿಲ್ಲ, ಡ್ಯಾಡಿ ನಿಂಗೋಸ್ಕರ ಊಟಕ್ಕೆ ಕಾಯ್ತಾ ಇದ್ದಾರೆ. ನೀನೀಗ ನಮ್ಮ ಮನೆಗೆ ಗೆಸ್ಟ್ ಆಗಿ ಬಂದಿದ್ದೀಯಾ. ಗೆಸ್ಟನ್ನು ಬಿಟ್ಟು ಊಟ ಮಾಡೋಕೆ ಮನೆಯವರು ಯಾರೂ ತಯಾರಿಲ್ಲ. ಊಟಕ್ಕೆ ಬಂದಿಲ್ಲ ಅಂದರೆ ನಮ್ಮ ಡ್ಯಾಡಿಗೆ ನಿಜಕ್ಕೂ ನಿನ್ನ ಮೇಲೆ ಕೋಪ ಬಂದ್ಬಿಡುತ್ತೆ. ಪ್ಲೀಸ್ ಬೇಗ ಊಟಕ್ಕೆ ಬಾ. ಅವಳನ್ನು ಪರಿಪರಿಯಾಗಿ ಕೇಳಿಕೊಳ್ಳುತ್ತಿದ್ದ ವೇದಾಂತ್. ಪ್ಲೀಸ್ ವೇದಾಂತ್, ನನ್ನ ಅರ್ಥ ಮಾಡ್ಕೋ. ನನಗೆ ಅವರ ಮುಂದೆ ಕೂತು ಊಟ ಮಾಡೋಕೆ ತುಂಬ ಸಂಕೋಚ ಆಗುತ್ತೆ. ನಾನು ನಿದ್ದೆ ಮಾಡಿದ್ದೀನಿ ಅಂತ ಹೇಳು. ಸನ್ನಿಧಿ ವೇದಾಂತ್ ಬಳಿ ಹೇಳಿದಳು. ಅವಳನ್ನು ಊಟಕ್ಕೆ ಕರೆಯಲು ಬಂದ ವೇದಾಂತ್ ಕೂಡ ಊಟಕ್ಕೆ ಬಾರದಿದ್ದಾಗ ವಿಶ್ವನಾಥ್ ಅವರು ಪತ್ನಿಯ ಬಳಿ ಹೇಳಿದರು. ವೇದ್ ಆ ಹುಡುಗಿಯನ್ನು ಊಟಕ್ಕೆ ಕರ್ಕೊಂಡು ಬರ್ತೀನಿ ಅಂತ ಹೇಳಿದವನು ಇವನು ಕೂಡ ಗಾಯಬಾಗಿ ಹೋದ್ನಲ್ಲ. ಅವರಿಬ್ಬರು ಅಲ್ಲಿ ಅದೇನು ಮಾಡ್ತಿದ್ದಾರೋ ಬೇಗ ಬರೋಕೆ ಹೇಳು. ಪತಿ ಊಟಕ್ಕಾಗಿ ಆ ಹುಡುಗಿಗೋಸ್ಕರ ಕಾಯುವುದು ನಿಜವಾಗಿಯೂ ಆಶ್ಚರ್ಯವಾಗಿತ್ತು ಕುಸುಮಾಗೆ. ಆ ಹುಡುಗಿ ತಮ್ಮ ಪತಿಗೆ ಅದೇನು ಮೋಡಿ ಮಾಡಿದ್ದಾಳೋ, ಅಂದರೆ ಖಂಡಿತವಾಗಿಯೂ ಈ ಹುಡುಗಿಯನ್ನು ತಮ್ಮ ಸೊಸೆಯಾಗಿ ಸ್ವೀಕರಿಸುತ್ತಾರೆ ಎಂದು ಅರ್ಥವಾಗಿತ್ತು ಕುಸುಮಾಗೆ. ಅವರು ಲಘು ಬಗೆಯಿಂದ ಅವಳ ರೂಮ್ನತ್ತ ಹೆಜ್ಜೆ ಹಾಕಿದರು. ಸಾನು, ನೀನು ಬರಲ್ಲ ಅಂತ ಹೇಳಿದರೆ ನಿನ್ನ ಬಿಡುವವರು ಯಾರು? ನಾನೀಗ ಹೀಗೆ ನಿನ್ನ ಹೊತ್ಕೊಂಡು ಡೈನಿಂಗ್ ಟೇಬಲ್ ಹತ್ರ ಹೋಗ್ತೀನಿ ಎಂದು ಹೇಳುವುದಕ್ಕೂ ಕುಸುಮ ಅವರು ಆ ರೂಮ್ನ ಒಳ ಪ್ರವೇಶಿಸುವುದಕ್ಕೂ ಸರಿ ಹೋಗಿತ್ತು. ಬೇರೆ ನಿರ್ವಾಹ ಇಲ್ಲದೆ ಸನ್ನಿಧಿ ಊಟಕ್ಕೆ ಹೊರಟಿದ್ದಳು. ಅಂದು ಊಟವಾದ ಬಳಿಕ ವಿಶ್ವನಾಥ್ ಅವರು ತಮ್ಮ ಮುದ್ದಿನ ಮಗನ ಕೈಯಲ್ಲಿ ಅವಳಿಗೊಂದು ಗಿಫ್ಟ್ ಕೊಡಿಸಿದ್ದರು. ಕೈಯಲ್ಲಿ ಗಿಫ್ಟ್ ಪ್ಯಾಕ್ ಹಿಡಿದುಕೊಂಡಿದ್ದ ಸನ್ನಿಧಿಗೆ ನಂಬಲೇ ಸಾಧ್ಯವಾಗುತ್ತಿಲ್ಲ. ಅವಳಿಗೆ ಅತ್ಯಾಶ್ಚರ್ಯವಾಗಿತ್ತು. ಅದರೊಳಗೆ ಏನಿರಬಹುದು? ಇಂದು ಯಾವ ಕಾರಣಕ್ಕಾಗಿ ತನಗೆ ಗಿಫ್ಟ್ ಕೊಟ್ಟಿರುವುದು ಒಂದು ಅರ್ಥವಾಗುತ್ತಿಲ್ಲ ಸನ್ನಿಧಿಗೆ. ಅವಳಷ್ಟೇ ಆಶ್ಚರ್ಯ ಅವಳ ಪಕ್ಕದಲ್ಲಿ ನಿಂತಿದ್ದ ಕುಸುಮ ಅವರಿಗೂ ಆಗಿತ್ತು. ಅದರೊಳಗೆ ಏನಿದೆ ಎಂದು ತಿಳಿಯುವ ಕುತೂಹಲದಿಂದಲೇ ವೇದಾಂತ್ನ ಮುಖ ನೋಡಿದ್ದಳು ಸನ್ನಿಧಿ. ಅವನ ತುಂಟ ಕಣ್ಣುಗಳು ನಗುತ್ತಿದ್ದವು. ಸಾನು, ಆ ಪ್ಯಾಕೆಟನ್ನು ಓಪನ್ ಮಾಡಿ ನೋಡು. ಅದರೊಳಗೆ ಏನಿದೆ ಅಂತ ನಿಂಗೆ ಗೊತ್ತಾಗುತ್ತೆ ಹೇಳಿದರು ಕುಸುಮ. ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.